ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫ್ಲಿಪ್ಕಾರ್ಟ್ ಆ್ಯಪ್ನಲ್ಲಿ ಪರ್ಸನಲ್ ಲೋನ್ ಏನಾದರೂ ನಿಮಗೆ ಅವಶ್ಯಕತೆ ಇತ್ತು ಅಂದರೆ ಇಲ್ಲಿ ಯಾವುದೇ ಪೇಪರ್ ವರ್ಕ್ಸ್ ಇರಲ್ಲ. ನೀವು ಲೈವ್ ಆಗಿ ಕೂಡ ಇಲ್ಲಿ ನಿಮ್ಮ ಪಾನ್ ಕಾರ್ಡು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ಕೇವಲ ನಿಮ್ಮ ಸಿಬಿಲ್ ಸ್ಕೋರ್ ಇದ್ದರೆ ಸಾಕು, ಇಲ್ಲಿ ಸುಮಾರು 10 ಲಕ್ಷದವರೆಗೂ ಕೂಡ ನೀವು ಲೋನ್ಗೆ ಅಪ್ಲೈ ಮಾಡಿ ಪಡ್ಕೋಬಹುದು. ನಾನು ಈ ವಿಡಿಯೋದಲ್ಲಿ ನನಗೆ 66,000 ರೂಪಾಯಿ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ. ಸಂಪೂರ್ಣವಾಗಿ ಯಾವ ರೀತಿ ಸ್ಯಾಂಕ್ಷನ್ ಆಗ್ತು ಅನ್ನೋದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ಪು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬನ್ನಿ ವಿಡಿಯೋನ ಮುಂದುವರ್ಸೋಣ. ನೀವು ನಿಮ್ಮ ಫೋನಲ್ಲಿ ಫ್ಲಿಪ್ಕಾರ್ಟ್ ಆ್ಯಪ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಓಪನ್ ಮಾಡ್ಕೊಂಡಿದ ನಂತರ ಕೆಳಗಡೆ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಅಕೌಂಟ್ ಸೆಕ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಆಪ್ಷನ್ನು ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಪ್ರೀ ಅಪ್ರೂವ್ಡ್ ಲೋನ್ ಅಟ್ 10 ಲ್ಯಾಕ್ ಅಂತ ಇದೆ ನೋಡಿ, ಅಪ್ ಟು 10 ಲ್ಯಾಕ್ ಅಂತ. ಈ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಮೇಲ್ಗಡೆ ಕಾಂಗ್ರೆಸ್ ಗೆಟ್ ಇನ್ಸ್ಟೆಂಟ್ ಕ್ಯಾಶ್ 10 ಲ್ಯಾಕ್ ಅಂತ ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಲೋನ್ ಪ್ರೊವೈಡ್ ಮಾಡ್ತಕ್ಕಂಥ ಎಲ್ಲ ಫೈನಾನ್ಸ್ ಕಂಪ್ನಿಗಳ ಲೀಸ್ಟ್ಗಳು ಇಲ್ಲಿ ಓಪನ್ ಆಗ್ತವೆ. ಇಲ್ಲಿ ಕೆಲವು ಬ್ಯಾಂಕ್ಗಳ ಲೀಸ್ಟ್ಗಳು ಕೂಡ ಓಪನ್ ಆಗ್ತವೆ. ಆಕ್ಸಿಸ್ ಬ್ಯಾಂಕು ಮತ್ತು ಆದಿತ್ಯ ಬಿರ್ಲಾ, L&T ಫೈನಾನ್ಸು, ಹೀಗೆ ತುಂಬ ಥರದ ಕಂಪ್ನಿಗಳಿಂದ ಲೋನ್ ಪ್ರೊವೈಡ್ ಮಾಡಿಕೊಡ್ತಾರೆ. ಮೊದಲಿಗೆ ಇಲ್ಲಿ ನೀವು ಫಸ್ಟು ನಿಮ್ಮ ಫೋನ್ ನಂಬರ್ನ ಹಾಕಬೇಕು, ಹೆಸರನ್ನ ಹಾಕಬೇಕಾಗತ್ತೆ. ಇಲ್ಲಿ ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮ್ ಅಂತ ಇರುತ್ತೆ. ನಿಮ್ಮ ಪಾನ್ ಕಾರ್ಡಲ್ಲಿ ಇರುವಂಥ ನಿಮ್ಮ ಹೆಸರನ್ನ ಹಾಕಿ ಕೆಳಗಡೆ ನೆಕ್ಸ್ಟ್ ಅಂತ ಮಾಡಬೇಕಾಗತ್ತೆ. ನಂತರ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಈ ಪೇಜಲ್ಲಿ ನಿಮ್ಮ ಪಾನ್ ನಂಬರು, ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ಜೆಂಡರು ಅದಷ್ಟನ್ನು ಹಾಕಬೇಕಾಗತ್ತೆ. ನಾನು ಆಲ್ರೆಡಿ ಫಿಲ್ ಮಾಡಿದ್ದೀನಿ, ಆದ್ದರಿಂದ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ನಂತರ ಕೆಳಗಡೆ ಬಂದು ನಿಮ್ಮ ಅಡ್ರೆಸ್ನ ಅಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ. ಅಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಅಂತ ಮಾಡಿ. ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಮೊದಲಿಗೆ ನಿಮ್ಮ ಜಿಮೇಲ್ ಐಡಿನ ಹಾಕಬೇಕು. ಹಾಗೆಯೇ ಕೆಳಗಡೆ ಯಾವ ಪರ್ಪಸ್ಗೋಸ್ಕರ ಲೋನ್ ಬೇಕು ಅಂತ ಕೇಳಿದ್ರೆ ಇಲ್ಲಿ ಪರ್ಸನಲ್ಲು ತುಂಬ ಥರ ಇದೆ. ನಾನು ಪರ್ಸನಲ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಎಂಪ್ಲಾಯ್ಮೆಂಟ್ ಟೈಪ್ ಅಂತ ಬರುತ್ತೆ. ಇಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ಮತ್ತು ಸ್ಯಾಲರಿಡ್ ಅಂತ 2 ರೀತಿ ಬರುತ್ತೆ. ಇಲ್ಲಿ ಸ್ಯಾಲರಿಡ್ ಇರ್ತಕ್ಕಂಥವ್ರಿಗೆ ಅಂದರೆ ಸಂಬಳ ಬರ್ತಂಥವ್ರಿಗೆ ಬೇಗ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಇಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ಗೂ ಕೂಡ ಲೋನ್ ಸ್ಯಾಂಕ್ಷನ್ ಆಗುತ್ತೆ, ಬಟ್ ಅವ್ರಿಗೆ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು ಅಂಥವ್ರಿಗೆ ಸ್ಯಾಂಕ್ಷನ್ ಆಗುತ್ತೆ. ನಂತರ ಕೆಳಗಡೆ ಬನ್ನಿ, ನೆಕ್ಸ್ಟ್ ಆಪ್ಷನ್ ಬಂದು ಇಂಡಸ್ಟ್ರಿಯಲ್ ಟೈಪ್ ಅಂತ ಕೇಳುತ್ತೆ. ನೀವು ಸೆಲ್ಫ್ ಎಂಪ್ಲಾಯ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ನೀವು ಮಾಡ್ತಕ್ಕಂಥ ಕೆಲಸ ಯಾವ ಇಂಡಸ್ಟ್ರಿ ವ್ಯಾಪ್ತಿಗೆ ಬರುತ್ತೆ ಅಂತ ಕೇಳುತ್ತೆ, ಅದನ್ನು ಹಾಕಿ. ನಂತರ ಬಿಸ್ನೆಸ್ ನೇಮ್ನ ಕೇಳುತ್ತೆ, ಅದನ್ನು ಹಾಕಬೇಕು. ನಂತರ ಕೆಳಗೆ ನೆಟ್ಟು ಮಂತ್ಲಿ ಇನ್ಕಮ್, ನಿಮ್ಮ ಮಂತ್ಲಿ ಎಷ್ಟು ಸಂಬಳ ಬರುತ್ತೆ ನಿಮಗೆ ಅಂತ ಆದಾಯ, ಅಲ್ಲಿ 50,000 ಅಂತ ಹಾಕ್ತಾಯಿದ್ದೀನಿ. ಅದ್ರ ಕೆಳಗಡೆ ಬಂದು ನಿಮಗೆ ಎಕ್ಸ್ಟ್ರಾ ಸೋರ್ಸಸ್ಸಿಂದ ಎಷ್ಟು ಬರುತ್ತೆ ಅಂತ, ಇಲ್ಲಿ ನಿಮ್ದೇನೋ ರೆಂಟಿಂದ ಎಷ್ಟು ಬರುತ್ತೆ ಅಂತ ಕೇಳ್ತಾರೆ. ಅದನ್ನು ನಾನು ಇಲ್ಲಿ 10,000 ಹಾಕ್ತಾಯಿದ್ದೀನಿ. ಹಾಕಿದ ನಂತರ ನಿಮ್ಗೆ ಬರ್ತಕ್ಕಂಥ ಆದಾಯ ಕ್ಯಾಶ್ ರೂಪದಲ್ಲಿ ಬರುತ್ತೋ, ಚೆಕ್ ರೂಪದಲ್ಲಿ ಬರುತ್ತೋ, ಇಲ್ಲ ಬ್ಯಾಂಕ್ ಟ್ರಾನ್ಸ್ಫರ್ ಆಗುತ್ತೆ ಅಂತ ಕೇಳ್ತಾರೆ. ನಾನು ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ನೀವು ಕೆಳಗಡೆ ಬಂದು ಅಲ್ಲಿ 3 ಟಿಕ್ ಬಾಕ್ಸ್ಗಳಿದೆ, ಟರ್ಮ್ ಆ್ಯಂಡ್ ಕಂಡೀಷನ್ದು. ಆ 3 ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಮಾಡಿದ್ರೆ ಈ ರೀತಿ ನಿಮಗೆ ನಿಮ್ಮ ಸಿಬಿಲ್ ಸ್ಕೋರ್ಗೆ ತಕ್ಕಾಗೆ ಎಷ್ಟು ಲೋನ್ ಸ್ಯಾಂಕ್ಷನ್ ಆಗುತ್ತೆ ಅಂತ ನಿಮಗೆ ಇಲ್ಲಿ ತೋರಿಸ್ತಾರೆ. ಇಲ್ಲಿ ನಮಗೆ ತೋರಿಸ್ತಾ ಇದೆ ನೋಡಿ, 60,000 ರೂಪಾಯಿ ನಮಗೆ ಅಮೌಂಟ್ ಸ್ಯಾಂಕ್ಷನ್ ಆಗ್ತಾಯಿದೆ. ಇಲ್ಲಿ ಪ್ರತಿ ತಿಂಗಳು ಅಂದರೆ 12 ತಿಂಗಳಿಗೆ ನೀವು EMIನ 5,939 ರೀತಿ ಕಟ್ಟಬೇಕಾಗ್ತದೆ. ಇಲ್ಲಿ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಿಗುತ್ತೆ. ಇಲ್ಲಿ ನಿಮಗೆ ಒಟ್ಟು ಲೋನ್ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು 60,000. ಇದು ನಿಮ್ಮ ಅಕೌಂಟಿಗೆ ಬರ್ತಕ್ಕಂಥದ್ದು 56,400 ಚಿಲ್ಲರೆ ಬರುತ್ತೆ. ಹಾಗೆಯೇ ಪ್ರೊಸೆಸಿಂಗ್ ಫೀಸ್ ಬಂದು 3,533 ರೂಪಾಯಿ ಕಟ್ಟಾಗುತ್ತೆ. ಹಾಗೆಯೇ ಮಂತ್ಲಿ EMI ಬಂದು 5,939 ಬರುತ್ತೆ. ಹಾಗೆಯೇ ಲೋನ್ ಟರ್ನ್ ಓವರ್ ಬಂದು 12 ಮಂತ್ ಇರುತ್ತೆ. ಹಾಗೆ ಇಂಟ್ರೆಸ್ಟ್ ರೇಟ್ ಬಂದು 2.75 ಫರ್ ಮಂತ್ ಅಷ್ಟು ಬರುತ್ತೆ. ಅದಾದ ನಂತರ ನೀವು ಕಟ್ಟಬೇಕಾಗಿರ್ತಕ್ಕಂಥ ಟೋಟಲ್ ಅಮೌಂಟ್ ಬಂದು 71,260 ರೂಪಾಯಿನ ಕಟ್ಟಬೇಕಾಗ್ತದೆ. ಅಲ್ಲಿ ಫಸ್ಟ್ EMI ಯಾವಾಗ ಸ್ಟಾರ್ಟ್ ಆಗುತ್ತೆ ಅದರ ಲೀಸ್ಟ್ ಕೂಡ ಅಲ್ಲಿ ತೋರಿಸುತ್ತೆ. ನೀವು ಇಲ್ಲಿ ಓಕೆ ಅಂತ ಮಾಡಿದ್ರೆ ಇವಾಗ ನಾನು ಮುಂದುವರಿಲಿಕ್ಕೆ ಕೆಳಗಡೆ ಗೆಟ್ ದಿಸ್ ಆಫರ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ಈ ರೀತಿ ನೆಕ್ಸ್ಟ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ನೀವು ವೆಯ್ಟ್ ಮಾಡಬೇಕು. ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಮೊದಲಿಗೆ ಇಲ್ಲಿ ಅಡಿಷನಲ್ ಡೀಟೇಲ್ಸ್ನ ಹಾಕಬೇಕಾಗ್ತದೆ. ಮೊದಲಿಗೆ ಫಾದರ್ ನೇಮ್ನ ಹಾಕಬೇಕು. ಹಾಗೆ ಎಂಟ್ರಿ ನೇಚರ್ ಆಫ್ ವರ್ಕ್ ಅಂತ ಕೇಳ್ತಾರೆ, ಅದನ್ನು ಹಾಕಬೇಕು. ಮೆರಿಟಿಯಲ್ ಸ್ಟೇಟಸ್ಸು ಸಿಂಗಲ ಮೆರಿಡ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಕೆಳಗಡೆ ಬಂದು ಇಲ್ಲಿ 3 ಟಿಕ್ ಬಾಕ್ಸ್ ಇದೆ, 3ಅನ್ನು ಕ್ಲಿಕ್ ಮಾಡಿ ಇಲ್ಲಿ ಲೋನು ಅಂದರೆ ಪರ್ಪಸ್, ಯಾವ ಪರ್ಪಸ್ಗೋಸ್ಕರ ಲೋನ್ ಬೇಕು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಿಸ್ನೆಸ್, ಮೆಡಿಕಲ್ ಎಕ್ಸ್ಪೆನ್ಸಸ್, ಶಾಪಿಂಗ್ ಮತ್ತು ನೀವೇನಾದ್ರು ಎಜುಕೇಷನ್ಗೆ ಬೇಕಂತ ಕೇಳ್ತಾರೆ. ನಾನಿಲ್ಲಿ ಬಿಸ್ನೆಸ್ ಪರ್ಪಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ ಅಂತ ಮಾಡ್ತಾಯಿದ್ದೀನಿ. ಅದಾದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ಬಂದು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ನಂತರ ಸ್ನೇಹಿತರೆ ನಿಮಗೆ ಈ ರೀತಿಯಾದಂತಹ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಆ್ಯಡ್ ಯುವರ್ ಕರೆಂಟ್ ಅಡ್ರೆಸ್ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆ ನೀವು ಸಂಪೂರ್ಣವಾಗಿ ನಿಮ್ಮ ಅಡ್ರೆಸ್ನ ಇಲ್ಲಿ ಹಾಕಬೇಕಾಗುತ್ತೆ. ಮೊದಲನೇ ಕಾಲಮ್ಗೆ ನೀವು ಹಳ್ಳಿಯಿಂದ ಅಪ್ಲೈ ಮಾಡ್ತಾಯಿದ್ರೆ ನಿಮ್ಮ ವಿಲೇಜನ್ನು ಹಾಕಿ. ನಂತರ ಸೆಕೆಂಡ್ ಕಾಲಮ್ಗೆ ಬಂದು ನಿಮ್ಮ ಪೋಸ್ಟ್ನ ಹಾಕಬೇಕಾಗತ್ತೆ. 3ನೇ ಕಾಲಮ್ಗೆ ಬಂದು ನಿಮ್ಮ ಹೋಬಳಿನ ಎಂಟ್ರಿ ಮಾಡಬೇಕಾಗತ್ತೆ. ನಂತರ ಕೆಳಗಡೆ ಬಂದು ಲ್ಯಾಂಡ್ ಮಾರ್ಕ್ ಅಂತ ಕೇಳ್ತಾರೆ, ನಿಮ್ಮ ಮನೆ ಹತ್ತಿರದ ಪ್ರಸಿದ್ಧ ಸ್ಥಳಗಳ ಹೆಸರಿದ್ರೆ ಹಾಕಿ. ಕೆಳಗಡೆ ಬಂದು ನಿಮ್ಮ ಪಿನ್ ಕೋಡ್ನ ಎಂಟ್ರಿ ಮಾಡಬೇಕಾಗುತ್ತೆ. ಪಿನ್ ಕೋಡ್ ಎಂಟ್ರಿ ಮಾಡಿದ ನಂತರ ನಿಮ್ಮ ಡಿಸ್ಟಿಕ್ಕು, ಕರ್ನಾಟಕ, ಸ್ಟೇಟ್ ಎಲ್ಲ ಸೆಲೆಕ್ಟ್ ಆಗುತ್ತೆ. ಹಾಗೆ ನೀವು ಎಷ್ಟು ವರ್ಷದಿಂದ ಇಲ್ಲಿ ರೆಸಿಡೆನ್ಸಿಯಲ್ಲಿ ವಾಸವಾಗಿದ್ದೀರಾ ಅಂತ ಕೇಳ್ತಾರೆ. ಸ್ಟಿಲ್ ನೀವು ಅದನ್ನ ಡೇಟಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಎಷ್ಟು ವರ್ಷ ಅಂತ. ನಂತರ ನೆಕ್ಸ್ಟ್ ಅಂತ ಮಾಡಿ. ನೆಕ್ಸ್ಟ್ ಅಂತ ಮಾಡಿದ ನಂತರ KYC ಮಾಡಲಿಕ್ಕೆ ಇದೇ ರೀತಿ ಡಿಜಿ ಲಾಕರ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನೀವು ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ನ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಕೆಳಗೆ ಕಾಣ್ತಿರ್ತಕ್ಕಂಥ ಕ್ಯಾಪ್ಸನ್ನು ಫಿಲಪ್ ಮಾಡಬೇಕಾಗುತ್ತೆ. ಕ್ಯಾಪ್ಸ ಫಿಲಪ್ ಮಾಡಿದ ನಂತರ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ
ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಅಲ್ಲಿ ಕಾಣ್ತಿರೋ ಬಾಕ್ಸ್ಗೆ ಹಾಕಿ ನೀವು ಮತ್ತೆ ಕೂಡ ಇಲ್ಲಿ ಪ್ರೊಸೀಡ್ ಅಂತ ಮಾಡಬೇಕಾಗತ್ತೆ. ಒ ಟಿ ಪಿ ಬಂತು, ಒ ಟಿ ಪಿ ಹಾಕಿ ನಾನು ಪ್ರೊಸೀಡ್ ಮಾಡ್ತಾಯಿದ್ದೀನಿ, ಅಂದರೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದಾದ ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಗೆ ಇಲ್ಲಿ ಒಂದು ಪಿನ್ನ ಸೆಟ್ ಮಾಡ್ಕೊಳ್ಳೋಕ್ಕೆ ಡಿಜಿಲಾಕರ್ಗೆ ಕೇಳ್ತಾರೆ. ಇಲ್ಲಿ ನಿಮ್ಮೊಂದು ಪಿನ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ನಾನು 6 ಡಿಜಿಟ್ ಒಂದು ಪಿನ್ನ ಸೆಟ್ ಮಾಡಿಕೊಂಡು ಕಂಟಿನ್ಯೂ ಅಂತ ಮಾಡ್ತಾಯಿದ್ದೀನಿ. ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಡಿಜಿಲಾಕರಲ್ಲಿ ಇರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ನ ತೊಗೊಳ್ಳಿಕ್ಕೋಸ್ಕರ ಇಲ್ಲಿ ಪರ್ಮಿಷನ್ ಅಲೋ ಅಂತ ಕೇಳ್ತಾರೆ. ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಎಂಟಿ ಬಾಕ್ಸ್ ಇದೆ ನೋಡಿ, ಆ ಎಲ್ಲ ಬಾಕ್ಸ್ಗಳನ್ನ ನೀವು ಇಲ್ಲಿ ಟಿಕ್ ಮಾಡಬೇಕಾಗತ್ತೆ. ನಾನೀಗ ಟಿಕ್ ಮಾಡ್ತಾಯಿದ್ದೀನಿ. ಟಿಕ್ ಮಾಡಿದ ನಂತರ ಕೆಳಗಡೆ ಅಲೋ ಅಂತ ಮಾಡಬೇಕಾಗತ್ತೆ. ಅಲೋ ಮಾಡಿದ ನಂತರ ಈ ರೀತಿ ಸ್ವಲ್ಪ ಸಮಯದ ಗಂಟ ನಿಮ್ಮ ಎಲ್ಲ ಡೀಟೇಲ್ಸ್ನ ಕೂಡ ಆಟೋಮೆಟಿಕ್ಕಾಗಿ ಅಲ್ಲಿ ಮಾಡ್ಕೊಳ್ತಾರೆ. ಅದನ್ನು ನೀವು ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಅದಾದ ನಂತರ ನಿಮಗೆ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ KYC ಕೂಡ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಬ್ಯಾಂಕ್ ಡೀಟೇಲ್ಸ್ನ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಫೈನಲ್ ಸ್ಟೇಜ್ಗೆ ಕರ್ಕೊಂಡು ಹೋಗುತ್ತೆ. ಈಗ ಕಂಟಿನ್ಯೂ ಅಂತ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ KYC ಡೀಟೇಲ್ಸು ಅಂದರೆ ನಿಮ್ಮ ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಆಧಾರ್ ನಂಬರ್ 12 ಡಿಜಿಟ್ ಆಧಾರ್ ನಂಬರ್ನ ಹಾಕಿ ಕೆಳಗಡೆ ಫಾದರ್ ನೇಮು, ಮದರ್ ನೇಮು, ಮೆರಿಟಿಯಲ್ ಸ್ಟೇಟಸ್ಸು ಹಾಗೆಯೇ ಇಮೇಲ್ ಐ ಡಿನ ಹಾಕಿ ಅಲ್ಲಿ ಟರ್ಮ್ ಆ್ಯಂಡ್ ಕಂಡೀಷನ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ಪು ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ಸೆಟಪ್ ಆಟೋ ಪೇ ಅಂತ. ಇದು ಸಿಂಪಲ್ಲಾಗಿ ನಿಮ್ಮ ಡೆಬಿಟ್ ಕಾರ್ಡು ಯಾವ ಮುಖಾಂತರ ನೀವು ಇಲ್ಲಿ ಕನ್ಫರ್ಮೇಷನ್ ಮಾಡಬೇಕಾಗತ್ತೆ. ಪ್ರತಿ ತಿಂಗಳು ನಿಮ್ಮ EMI ಕಟ್ ಆಗುತ್ತಲ್ಲ, ಅದಕ್ಕೆ ನೀವು ಪರ್ಮಿಷನ್ನ ನೀವು ಅಲ್ಲಿ ಎನೇಬಲ್ ಮಾಡ್ಕೊಡ್ಬೇಕಾಗತ್ತೆ. ನಂತರ ಫೈನಲಾಗಿ ಸಬ್ಮಿಟ್ ಮಾಡ್ತು ಅಂದರೆ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದಾದ 2 ಅವರ್ಸ್ ಒಳಗೆ ನಿಮ್ಮ ಖಾತೆಗೆ ಕೂಡ ಹಣ ಜಮಾವಣೆ ಆಗುತ್ತೆ. ಸ್ನೇಹಿತರೆ, ಇಷ್ಟು ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಕೂತು ಕೂಡ ಫ್ಲಿಪ್ಕಾರ್ಟ್ ಆ್ಯಪ್ ಮುಖಾಂತರ ಪರ್ಸನಲ್ ಲೋನ್ನ ಅಪ್ಲೈ ಮಾಡಿ ಪಡ್ಕೋಬೋದು. 100% ಜೆನ್ಯೂನ್ ಆಗಿರುತ್ತೆ. ಯಾವುದೇ ತರಹದ ಡಾಕ್ಯುಮೆಂಟ್ಸ್ ವರ್ಕ್ಸ್ ಏನಿರಲ್ಲ. ಇಲ್ಲಿ ಒ ಟಿ ಪಿ ಮುಖಾಂತರ ನಿಮ್ಮ ಸಿಬಿಲ್ ಸ್ಕೋರ್ ಮುಖಾಂತರ ನಿಮ್ಮ ಲೋನು ಎಷ್ಟು ನಿಗದಿ ಆಗುತ್ತೆ ಅನ್ನೋದು ಅದು ಫ್ಲಿಪ್ಕಾರ್ಟ್ ಆ್ಯಪ್ ಕೂಡ ನಿಗದಿ ಮಾಡುತ್ತೆ. ಸ್ನೇಹಿತರೆ, ಇದಾಗಿತ್ತು ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಧನ್ಯವಾದಗಳು.